ಕ್ರಿಕೆಟ್ ಆಟಗಾರ ರಾಜಸ್ಥಾನ್ ರಾಯಲ್ ವೈಭವ್ ಸೂರ್ಯವಂಶಿನ ಕೂಡಲೇ ಸರ್ಕಾರ ರಕ್ಷಣೆ ಮಾಡಬೇಕು. ಬಾಲ ಕಾರ್ಮಿಕನಿದ್ದಾನೆ ಅಂದರೆ ರಾಜಸ್ಥಾನ್ ರಾಯಲ್ ಮಾಲೀಕರ ವಿರುದ್ಧ FIR ದಾಖಲಿಸಬೇಕು. ಯಾಕಂದರೆ ಈಗಾಗಲೇ 14ರಿಂದ 15 ವರ್ಷ ವೈಭವ್ ಸೂರ್ಯವಂಶಿಗಿರುವಂಥ ವಯಸ್ಸು. ಅವನ ವ್ಯಾಸಂಗ ಅಂದರೆ ಎಜುಕೇಷನ್ಗೆ ಸಮಸ್ಯೆ ಮಾಡಿ 1,40,40,00,000 ರೂಪಾಯಿ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿ ಅವನ ವ್ಯಾಸಂಗ ಅಂದರೆ ಅವನ ಎಜುಕೇಷನ್ ಭವಿಷ್ಯಕ್ಕೆ ಹಾಳು ಮಾಡಿರುವಂಥ ರಾಜಸ್ಥಾನ್ ರಾಯಲ್ನ ಕೂಡಲೇ ಅವ್ರ ವಿರುದ್ಧ FIR ಆಗಬೇಕು ಅಂತ ಹೇಳಿ ನಾನು ಲೇಬರ್ ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇನೆ. ಇದು ವೈಭವ್ ಸೂರ್ಯವಂಶಿ ಆಟ ಆಡ್ತಾ ಇರೋದ್ರಿಂದ ಯಾವುದೇ ರೀತಿಯ ನನಗೆ ನೋವಿಲ್ಲ. ಅವನು ಒಳ್ಳೆ ರೀತಿಯಲ್ಲಿ ಇದ್ದಾಗಿ, ಆದರೆ ಈ ದೇಶದ ಕಾನೂನನ್ನ ಉಲ್ಲಂಘನೆ ಮಾಡಿದರೆ ಆ ಕಾನೂನನ್ನ ಎತ್ತಿಡಿಯುವಂಥ ಕೆಲಸನ ನಾನು ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಮತ್ತೆ ಈ ದೇಶ 165 ಕೋಟಿ ಜನರಿಗೆ ತಲೆಯಲ್ಲಿ ಇಲ್ಲದೆ ಇರೋಂಥ ಒಂದು ವಿಚಾರನ ನಾನು ಬೆಳಕಿಗೆ ತಂದಿದ್ದೇನೆ. ಮತ್ತೆ ಲೇಬರ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಈ ದೇಶದ ಕಾರ್ಮಿಕ ಅಂದರೆ ಬಾಲ ಕಾರ್ಮಿಕ ಏನು ಕಾನೂನು ಜಾರಿಗೆ ತಂದಿದ್ದಾರೆ, ಇದು ಯಾರೂ ಪ್ರಶ್ನೆ ಮಾಡಲಿಲ್ವಲ್ಲ ಅನ್ನೋದೇ ಒಂದು ನೋವಿನ ವಿಚಾರ. ಯಾಕೆ ಅಂದರೆ ಎಜುಕೇಷನ್ ಬಹಳಷ್ಟು ಮುಖ್ಯ. ಅವನಿಗೆ ರಕ್ಷಣೆ ಮಾಡಬೇಕು. ಕೂಡಲೇ ಅವನ ವ್ಯಾಸಂಗನ ಹಾಳು ಮಾಡಿದ್ದಾರೆ, ಅಂದರೆ ಎಜುಕೇಷನ್ನ ಹಾಳು ಮಾಡಿದ್ದಾರೆ. ಇದು ನಿಜವಾಗ್ಲೂ ನೋವಿನ ಸಂಗತಿ. ಆಮೇಲೆ ಇನ್ನೊಂದು ಸ್ಪಷ್ಟಪಡ್ತೇನೆ, ಅವನು ಎಜುಕೇಷನ್ ಮಾಡ್ತಾ ಆಟ ಆಡೋದ್ರಲ್ಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇಲ್ಲ. 15ರಿಂದ 18 ವರ್ಷ 6 ಓವರ್ ಅವರು ಅಂದರೆ 6 ಗಂಟೆಯ ಸಮಯ ಅವರ ಬೇರೆ ವಿಚಾರಗಳಿಗೆ ಬಳಸ್ಕೊಬೋದು, ಅದನ್ನು ಸರ್ಕಾರ ಇದು ಮಾಡಿದೆ. ಆದರೆ ಇವನು ಸಂಪೂರ್ಣ ಅವನ ಭವಿಷ್ಯ ಹಾಳು ಮಾಡಿಕೊಂಡು ಒಂದು ದುಡ್ಡಿನ ಆಸೆ ತೋರಿಸಿ ರಾಜಸ್ಥಾನ್ ರಾಯಲ್ ಅವರು ಅವನ್ನ ದುಡಿಸ್ಕೊಂಡು ಎಲ್ಲ ಒಂದು ಕಡೆ ಅವ್ರ ತಂಡನ ಅವರು ದುಡ್ಡು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಕೇಳ್ಕೊತೇನೆ. ಜೈ ಹಿಂದ್, ಜೈ ಕರ್ನಾಟಕ.